ಬೆಂಗಳೂರೆಲ್ಲ ಖಾಲಿ ಖಾಲಿ. ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಏನು ರೀ ಯೂಸು. ಆಟೋನಲ್ಲಿ ಕುತ್ಕೊಂಡಿದ ತಕ್ಷಣ ಹೆಸರು ಹೇಳೋಕ್ಕಾಗ್ದಿರೋ ಒಂದು ಹೇರ್ ಸ್ಟೈಲ್ ಫಾರ್ಮ್ ಆಗಿಬಿಡುತ್ತೆ. ಇವತ್ತು ಬೆಳಗ್ಗೆ ನಾನೆಲ್ಲಿ ಹೋಗಿದ್ದು ಅಂದರೆ ದೇವನಹಳ್ಳಿದಲ್ಲಿ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಆಯಿತು ಅಂದ್ಬಿಟ್ಟು ನಾನು ಹೋಗಿದ್ದೆ. ಅಲ್ಲೇ ಕಣ್ರಿ, ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು PUC ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿದ್ದ ವೆದರೆಲ್ಲ ಕ್ಲೈಮೇಟ್ನ ಕ್ಯಾಪ್ಚರ್ ಮಾಡಿ ಮತ್ತು ಪೂಜೆಗೂ ಪಾಲ್ಗೊಂಡು ಅವ್ರು ಅರ್ಶಿನ ಕುಂಕುಮ ಕೊಟ್ಟರು ಅಂತ ಈಸ್ಕೊಂಡೆ. ಮನೆಗೆ ಬರೋಷ್ರಲ್ಲಿ ಅಮ್ಮ ಅಳಿಸ್ನನ್ನು ಬಿಡಿಸಿದ್ರು. ಯಾರಿಗೆ ಮಮ್ಮಿ ಅಂತ ಕೇಳಿದ್ರೆ ಎಷ್ಟಿಗೆ ಮಾಡ್ತೀಯ ಮಮ್ಮಿ? ಮನೇಲಿ ಒಂದು ದನ ಐತೆ, ಅದಕ್ಕೆ ಹಾಕಕ್ಕ ಬಿಡಿಸ್ತಾ ಇದ್ದೀನಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಮತ್ತೆ ಸಮಾಧಾನ ಮಾಡೋದಕ್ಕಂತ ಪಿಜ್ಜಾ ಕೊಡ್ಸಿದ್ರು. ಅದೆಲ್ಲ ಏನಿಲ್ಲ ಕಣ್ರಿ, ನಾನೇ ಕಾಡಿಬೇಡಿ ಈಸ್ಕೊಂಡಿದ್ದು. ಆಮೇಲೆ ಕಲ್ಲೆಕಾಯಿ ಬಿಡಿಸ್ತಾ ಕುಂತಿದ್ವಿ. ಇದೆಲ್ಲ ಆದ್ಮೇಲೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಕಾಟೇರಮ್ಮ ದರ್ಶನ ಕೂಡ ಮಾಡ್ಕೊಂಡು ಮತ್ತೆ ಬರ್ಬೇಕಾದ್ರೆ ಬೆಂಗಳೂರು KR ಮಾರ್ಕೆಟ್ ಕೂಡ ಖಾಲಿ ಇತ್ತು ನೋಡ್ರಿ. ಕಂಟಿನ್ಯೂಸ್ ಗೌರ್ಮೆಂಟ್ ಹಾಲಿಡೇಸು, ಊರುಗಳಲ್ಲಿ ಜಾತ್ರೆಗಳು ಕರ್ಗಗಳು ಇರೋದ್ರಿಂದ ಬೆಂಗಳೂರೆಲ್ಲ ಖಾಲಿ ಇತ್ತು. ಬಸ್ ಸ್ಟಾಪ್ಸ್ ಎಲ್ಲ ತುಂಬೋಗಿತ್ತು. ರಾಯರ್ಗೂ ಹೂವು ತಗೊಂಡು ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.